It's not a joke. Who is? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಬ್ಯಾಡ್ಮಿಂಟನ್ ಮಾತಾಡ್ತಿದ್ದ. ಟೈಟಲ್ ತಮ್ಮನಿಂದ ಆಲ್ರೆಡಿ ನಿಮಗೆ ಗೊತ್ತಾಯ್ತು ಎಂಥ ವಿಷಯ ಅನ್ಕೊಂಡು. ನಾನು ಇವತ್ತು ಎಂತಕ್ಕೆ ಬಂದಿದೆ ಅನ್ಕೊಂಡು. ಹಾಗೆ ಜಾಸ್ತಿ ಲೇಟ್ ಮಾಡೋದಿಲ್ಲ, ನಿಮ್ಗೆ ತೋರಿಸ್ದೆ ಒಂದು ಬೀಚ್ನ ತೋರಿಸುತ್ತಿತ್ತು ಇವತ್ತು. ತೋರಿಸ್ದೆ ಬನ್ನಿ. ಇಂಡಿಯಾದಲ್ಲಿ ನಮಗೀಗ ಗೊತ್ತಿರ್ಬೋದು ಮಿಸ್ಟುಬಿಷಿ ಅಂದಿದ ತಕ್ಷಣ ಒಂದು ಲ್ಯಾನ್ಸರು, ಇನ್ನೊಂದು ಪಜೆರೋ ಇಲ್ಲ ಪಜೆರೋ ಸ್ಪೋರ್ಟ್. ನಾನು ನಿಮಗೆ ಅದೆರಡು ಗಾಡೀಲಿ ಒಂದು ಗಾಡಿ ತೋರಿಸ್ಕೋತಿದ್ದೆ, ಅದೇ ಲ್ಯಾನ್ಸರ್ ಬಗ್ಗೆ ಹೇಳೋದಾದರೆ ಇದು 2001 ಲ್ಯಾನ್ಸರ್. 98 ಸಿ ಸಿ, 1998 ಸಿ ಸಿ. ಇದು 2.0 ಇಂಜನು. ಇದರದ್ದು ಫ್ಯೂಲ್ ಕೆಪಾಸಿಟಿ ಬಗ್ಗೆ ಹೇಳೋದಾದರೆ 50 ಲೀಟರ್ಸ್ ಫ್ಯೂಲ್ ಟ್ಯಾಂಕ್ ಇದರಲ್ಲಿ ಇಪ್ಪೋದು. ಭಾರಿ ದೊಡ್ಡ ಮಣ್ಮರ್ಗಿ ಇದ್ರಾಗ ಇಪ್ಪೋದು. ಕಡಿಕೆ ಅದು ಬಿಟ್ಟರೆ ಇದ್ರಾಗ ಮತ್ತೆ ಅಂತ ಹೇಳೋದು ಅಂದರೆ ಗ್ರೌಂಡ್ ಕ್ಲಿಯರೆನ್ಸು 188 mm ಗ್ರೌಂಡ್ ಕ್ಲಿಯರೆನ್ಸು. ಹೋಂಡಾ ಸಿಟಿಗೋಸ್ಕರ ಇದು ಒಂದು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಒಳ್ಳೆ ಇತ್ತು. ಆದರೆ ಇಲ್ಲಿ ಒಂದು ಸ್ವಲ್ಪ ಮಾಡಿಫಿಕೇಷನಿಗೋಸ್ಕರ ಎಕ್ಸ್ಟ್ರಾ ಸ್ಕರ್ಟಿಂಗ್ಸ್ ಹಾಕೋದಿದ್ದು ಸ್ವಲ್ಪ ಡೌನ್ ತೋರಲಿ ಅಂತ ಹೇಳಿ. ಆದರೆ ಹೋಂಡಾ ಸಿಟಿಗೋಸ್ಕರ ಇದೊಂದು ಸ್ವಲ್ಪ ಗಾಡಿ ಹೈಟಲ್ಲಿ ಇತ್ತು ನಡಿ ಅಂದ್ಕೊಂಡ್ಲಕ್ಕ. ಮತ್ತು ಇದು ಡೀಸೆಲ್. ಇದನ್ನು ಹೈವೇದಲ್ಲಿ ತಗೊಂಡೋದ್ರೆ ಗಾಡಿ ಒಂದು 14 ಕೊಡುತ್ತೆ ನಡಿ ಹೇಳಿರೋ. ಅದೇ ಒಳ ರೋಡಾಗ ಓಡಿಸ್ರೆ 11 ಬರುತ್ತೆ. ಆದರೆ ಈ ಗಾಡಿ 11 ಬತ್ತಿಲ್ಲ ಅಂತ ಕನ್ನಡಿ ನಿಮ್ಗೆ ಹೇಳ್ತೆ. ಮಿಸ್ಟುಬಿಷಿದ ಹಳಿ ಲೋಗೋ ಇದು, ಸಾರಿ ಅದು ಮಿಸ್ಟುಬಿಷಿ ಅಂತಿದ್ದದು ಲೋಗೋ. ಇದು ಲ್ಯಾನ್ಸರ್. ಇದರಲ್ಲೇ ಟೈರೆಲ್ಲ ಸ್ಟಾಕ್ ಇತ್ತು. ಅತಿ ಸೂನ್ ಮಾಡಿಫಿಕೇಷನ್ಸ್ ಮಾಡೋಕ್ಕಿತ್ತು ಇದ್ರಾಗೆ. ಒಳಗಿಂದ ನಾನು ನಿಮ್ಗೆ ತೋರಿಸ್ತೇವೆ ಒಂದು ನಿಮಿಷ. ಮುಂದೆ ಸರೌಂಡಿಂಗ್ ಎಲ್ಲ ಒಂದು ಸರಿ ನೋಡ್ಕೊಂಡು ಬಿಡಿ ಗಾಡಿ ಹೆಂಗಿತ್ತು ಅನ್ಕೊಂಡು ಹೇಳಿ. ಕಾಲೇಜ್ ಮಕ್ಳದ್ದು ಎಷ್ಟೋ ಜನರು ಡ್ರೀಮ್ ಗಾಡಿಯೇ ಇರುತ್ತಿದೆ ಎಂತ ಕನ್ನಡಿ ಹೇಳ್ರೆ. ಒಂದು ಸೆಡಾನ್ ಹಿಡ್ಕೊ, ಸ್ಪೋರ್ಟ್ಸ್ ಕಾರ್ ಹಿಡ್ಕೊ ಅನ್ನಳಿ ಅನ್ಕೊಂಬರಿಗಲ್ಲ. ದೊಡ್ಡ ಮಸ್ಟ್ಯಾಂಗ್, ಸುಪ್ರಾ ಈ ಥರ ಸ್ಪೋರ್ಟ್ಸ್ ಕಾರ್ ಹಿಡ್ಕೊಂಡಳಿ ಹೇಳೋರು ಸ್ಟಾರ್ಟಿಂಗ್ ಲೆವೆಲಲ್ಲಿ ಚೂಸ್ ಮಾಡೋದು ಇದೇ ಥರ ಸೆಡಾನ್ ಗಾಡಿನ. ಲ್ಯಾನ್ಸರ್ ಆಗಿರ್ಬೋದು, ಇಸ್ಟ್ರೀಮ್ ಆಗಿರ್ಬೋದು, ಇಲ್ಲ ಅನ್ನಳಿ ಹೇಳ್ರೆ ಹೋಂಡಾ ಸಿಟಿ ಆಗಿರ್ಬೋದು. ಈ ಥರನೇ ಗಾಡಿನೇ ಚೂಸ್ ಮಾಡ್ತಾರೆ ಅಂತ ಕನ್ನಡಿ ಹೇಳ್ರೆ. ಆ ಕ್ರೇಜ್ ಹಂಗೆ ಇರೋದು ಕಾಲೇಜ್ ಮಕ್ಕಳಿಗೆ. ಈಗಳು ಸಮೇತ ಆ ಕ್ರೇಜ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಇದೇ ಗಾಡಿಯಿಂದ. ಎಷ್ಟೋ ಜನ ಬಿಗಿನರ್ಸ್ ಆಗಿ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಹೋದ್ರು. ಇನ್ನೊಂದು ಫೀಚರ್ಸ್ನ ನಿಮ್ಗೆ ಹೇಳ್ತೀವಿ ಕಣೆ. ಸದ್ಯದಾಗಿ ಈಗ ಎಲ್ಲರೂ ಜೀಪ್ ವ್ರಾಂಗ್ಲರಲ್ಲೇ ಶೆಡ್ಡಿಗೆ ಕರ್ಕೊಂಡು ಹೋಗ್ತಿದ್ರು. ಹಾಗೆ ನಮ್ದ್ರಲ್ಲಿ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ. ಜಾಗ ಕಣಿ ಇಷ್ಟು ಹೊಡ್ಕಿತ್ತು ನೋಡಿ ಹೇಳಿ. ಆರಾಮ್ಸೆ ಒಬ್ಬರು ಮನೆ ಕಾಣ್ಲಕ್ಕೆ ಅಷ್ಟು ಜಾಗ ಇತ್ತು. ನಾನೇ ಕೂಕಂತೆ 1 ನಿಮಿಷ ಇರಿ. ಜಾಗ ಇತ್ತು ಹೇಳ್ರೆ ಆರಾಮ್ಸೆ ಒಕ್ಕಟ ಆಗ್ಲಿಕ್ಕಿದೆ ಒಳ್ಳೆ. ಆರಾಮಾಗಿ ಕೂತ್ಕೊಳ್ಳಕ್ಕಿದ್ರಾಗೆ, ಆರಾಮಾಗಿ ಮನೆ ಕಾಣ್ಲಕ್ಕೆ. ಒಂದು ಬೆಡ್ ಕಾಣಕ್ಕೆ ಕುಷನಿಂಗ್ ಮಾಡ್ಕೊಂಡ್ರೆ ಒಳ್ಳೆ ಮನೆ ಕಾಣ್ಲಕ್ಕಿದ್ರಾಗ ಒಳಗೆ. ಮೋಸ್ಟ್ಲಿ ಹೋಂಡಾ ಸಿಟಿಗೂ ಇನ್ನೊಂದು ಸ್ಪೇಸ್ ಇಲ್ಲೇ ಗೊತ್ತು. ಸ್ವಿಫ್ಟ್ ಡಿಸೈರಾಗಿ ದೊಡ್ಡ ಡಿಕ್ಕಿ ಅನ್ಕೊಂಡು ಮಾಡಿದೆ. ಆದರೆ ಇದು ಅದಕ್ಕಿಂತ ದೊಡ್ಡ ಡಿಕ್ಕಿ ಕಾಣಿ. ಒಂದ್ಸರಿ ಕಾಣಿ ಸೈಡಿಗೆಲ್ಲ ಒಂಚೂರು ಇದೆಲ್ಲ ಕೊಟ್ಟರೆ ಒಳ್ಳೆ ಹತ್ತು. ಯಾರು ಒಂದು ಸೆಕಿ ಒಳಗೆ ಒಂದು ಫ್ಯಾನ್ ಆಗಿ ಕಣಕ. ಗಾಡಿ ಒಳ ತೋರಿಸ್ತಾ ಕಾಣಿ. ID ಫಾಲೋ ಮಾಡಿ. ಈ ಐಡಿಗೆ ಈ ಗಾಡಿ ರಿಲೇಟೆಡ್ ರೀಲ್ಸ್ ಬದತ್ತಾ ಇದು ಕಾಣಿ. ಎಕ್ಸ್ಟ್ರಾ ಮಾಡ್ಸೋದಿದ್ದು ಮಾಡ್ಸೋದಲ್ಲ ಮಾಡೋದು ಲೈಕ್ ತೋರ್ತಾ ಇತ್ತು. ನಮಗೊಂದು ಪ್ಲ್ಯಾನ್ ಆಯ್ಕಂಪ ಗಾಡೀಲಿ ಕಂಫರ್ಟ್ನೆಸ್ ಕಂಬದಾರೆ. 1 ನಿಮಿಷ ಇರಿ. ವೈಡ್ ಆ್ಯಂಗಲ್ ಆಯ್ಕಂತೆ ಈಗ. ಓಕೆ, ಒಳಗೆ ಕಾಣಿ. ಯಾವುದೇ ಒಂದು ಮಸ್ಟ್ಯಾಂಗು ಸೂಪ್ರಾಗೂ ಇದು ಕಡಿಮೆ ಇಲ್ಲ ಅನ್ನೋ ಥರ ವ್ಯೂ ಕಾಣಿಸ್ತಾ ಇದೆ ನಮ್ಮ ಈ ಗಾಡಿ. ಮತ್ತೊಂದಂದರೆ ಇಲ್ಲಿ ನೋಡಿ 5 ಸೀಟರ್ ಗಾಡಿ ಇದು. ಸ್ಪೀಕರ್ಸು ಎಲ್ಲ ಒಳ್ಳೆ ಅದೇ ನಾನು ಹೇಳಲ್ಲ ಫಸ್ಟಿಗೆ ನಿಮಗೆ. ಒಳ್ಳೆ ಒಂದು ಇದ್ರಾಗ ವಾಪರಿಗೆ, ಅದ್ರಾಗ ಕಾಲೇಜಿಗೆ ವಾಪರಿಗೆಲ್ಲ ಒಳ್ಳೆ ಗಾಡಿ ಮಾತ್ರ ಇದು. ಗೇರ್ ಕೊಟ್ಟಿ ಕಣಿ. ನಮ್ಮ ಥರನೇ ಇವ್ರು ಸ್ವಲ್ಪ ಕ್ರಿಯೇಟಿವಿಟಿ ಮೈಂಡ್ ಒಳ್ಳೆ ಮಾಡಿ ಇಟ್ಕೊಂಡಿರು ಗಾಡಿ. ಮತ್ತು ನನಗೆ ಗಣಪತಿ ತಿರ್ಸಿ ಕೊಡ್ಸಿರಲ್ಲ ಇತ್ತಲ್ಲ ಬರೀ ನಮ್ಮನೇ ಕಾಣಲಿ ಅನ್ಕಂಡು. ನಾನು ಫಸ್ಟಿಗೆ ಹೇಳಿದೆ ನಿಮಗೆ ಈ ಗಾಡಿ ನಾರ್ಮಲ್ ಗಾಡಿಯಲ್ಲಂತೂ ಅಲ್ಲ ಅನ್ಕೊಂಡೇಳಿ. ಎಂತ ಕಂಡೇಳಿ ನಾನು ನಿಮ್ಗೆ ಈಗ ಹೇಳ್ತೆ. ಕೇಳಿಸ್ಕಣಿ, 1 ನಿಮಿಷ ತೋರಿಸ್ತೆ. 2 1 ಸ್ಟಾರ್ಟ್. ಏನ್ರಿ ಆಯ್ ನಿಮ್ಗೆ ಅಲ್ಲೇ ವೀಡಿಯೋದಾಗ ಹೆಂಗೆ ಕೇಂದಿತ್ತು ಇಲ್ಲೇ ಗೊತ್ತಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಲೌಡ್ ಇತ್ತು ಈ ಗಾಡಿ. ಎಕ್ಸಾಸ್ಟ್ ನಿಮ್ಗೆ ಇದ್ರಾಗೆ ಕೇಂದಿತ್ತು.
ಬಾಗಿ ಕಾಣಬೇಡಿ, ಸೌಂಡ್ ಕೇಳಿ. ನಿಮ್ಗೆ ವಿಡಿಯೋದಾಗ ಹೆಂಗೆ ಅಂತಿದ್ದು ಗೊತ್ತಿಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಲೌಡ್ ಇತ್ತು. ಗಾಡಿ ಓಡಿಸಿದ್ರು ಕೃಷ್ಣ 400 ಡ್ರಾಪ್ ಮಾಡಪ್ಪ. ಸೀಟ್ ಬೆಲ್ಟ್ ಹಾಕೊಂಡು ಗಾಡಿ ಓಡಿಸಿ. ನಾವೆಂತ ಅಂಥ ರಿವ್ಯೂ ಮಾಡೋರು ಏನಲ್ಲ. ನಮ್ಮ ಗಾಡಿ ಎಲ್ಲ ಅರ್ಧಂಗೆ ಇದನ್ನು ನೆಗ್ ದಾರ್ಸೋಕಾತಿಲ್ಲ, ఎందుకంದ್ರೆ ಸೆಡಾನ್ ಅಲ್ಲ, ಉದ್ದ ಲಾಂಗ್ ಇರುತ್ತೆ ವೀಲ್ ಡಿಸ್ಟೆನ್ಸು. ಮೊಬೈಲ್ ನಡುಗು ಶುರು ಆಯಿತು. ಅರೆ ಇದ್ರದ್ದು ಎಕ್ಸಾಸ್ಟ್ ಒಳ್ಳೆ ಇತ್ತು ನೋಟ. ಅರೆ ಎಂತ ಗೊತ್ತಿತ್ತಾ, ಡೀಸೆಲ್ ಹಾಕೋಗಿ ಎಷ್ಟು ಬತ್ತಿತ್ತು, ಪೆಟ್ರೋಲ್ ಆರಿತ್ತಲ್ಲ ಇದು ಹೆವಿ ಸೌಂಡ್ ಬತ್ತಿ. ಪಾಪ್ಸ್ ಆ್ಯಂಡ್ ಬ್ಯಾಂಕ್ಸ್ ಮಾಡಿಸ್ಕಿ ಪಟ್ 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 ಪಟ್. ನಿಮ್ಮ ರೋಡಲ್ಲೆಲ್ಲ ಓಡಾಡ್ತೀಗಲ್ಲ ಮಕ್ಕಳ ರಿಯಾಕ್ಷನ್ ಆಗಿರುತ್ತೆ ಇದ್ರಾಗೆ ನಂತರ ಹಿಂದ ಸ್ಪಾಯ್ಲರ್ ಎಲ್ಲ ಬಿಗಿತ್ತ. ಇನ್ನೊಂಚೂರು ಹೈಟ್ ಸ್ಪಾಯ್ಲರ್ ಎಲ್ಲ ಹಾಕ್ರೆ ಸಣ್ಣ ಪುಟ್ಟ ಮಾಡಿಫಿಕೇಶನ್ ಮಾಡಿಸ್ತೀನಿ ನೀವು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬಿಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮಾರು ದಿನ ಆಯ್ತು ಯೂಟ್ಯೂಬಿಗೆ ಜೀವ ಕೊಡದೆ. ಈಗಿಂದ ನಂದು ಯೂಟ್ಯೂಬ್ ವ್ಯೂವರ್ಸ್ ಎಲ್ಲ ಹೆಂಗಿದ್ರು ಬೈತಾನೆ, ಈ ಥರ ಎಲ್ಲ ಹಾಕ್ರೈತಲ್ಲ, ಈ ಸೌಂಡ್ ಹಾಕದ್ದು, ಈ ಮಳ್ಳರದ್ದು ಇದೆಲ್ಲ ಹಾಕ್ರೆ ಒಳ್ಳೆ ವ್ಯೂಸ್ ಕೊಡ್ತಾರೆ, ಒಳ್ಳೆ ಕಾಂತ ಲೈಕ್ ಮಾಡ್ಕ. ನಾನು ಒಬ್ಬನೇ ಮಾತಾಡ್ತಿದ್ರೆ ಇಲ್ಲ ಗಾಡಿದೆ ಅಂತಾರೆ ತೋರಿಸ್ತಾರೆ, ಗಾಡಿ ತೋರಿಸ್ರು ಓಕೆ, ಬೇರೆ ಅಂತಾರೆ ಟಾಪಿಕ್ ಎತ್ಕ ಮಾತಾಡ್ರೆ ಕಾಂತೇ ಇಲ್ಲ, ಯಾರು ವ್ಯೂಸೇ ಓಡೋದಿಲ್ಲ. ನಮ್ಮಂತಾರೆ ಬೇಕು ಅದು ಬೈಕ್ 20ಗೆ ಎಕ್ಸಾಸ್ಟ್ ಆಗ್ದದಿಗೆ ಇದೆಲ್ಲ ಹೈಯೆಸ್ಟ್ ಓಡಿತ್ತು. ಈ ಎಕ್ಸಾಸ್ಟ್ ಇಬ್ಬರು ನಿಮ್ಗೊಂದು ಬಾಂಬ್ ಗಾಡಿ ತೋರಿಸಿದೆ, ಇದಕ್ಕೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಬರ್ಕೆ ಅಷ್ಟೇ. ನಿಮ್ಮ ಇಷ್ಟದಂತೆ ವಿಡಿಯೋ ಮಾಡುತ್ತೆ, ಎಲ್ಲಿಗೆ ರೀಚ್ ಮಾಡ್ತಾರೋ ನೋಡೋಣ. ಅದು 8 ಮೈಲೇಜ್ ಹಾಕೊಂಡು ನಾವು ವಿಡಿಯೋ ಮಾಡಿದ್ದೀವಿ. ಎಕ್ಸಾಸ್ಟ್ ಇರೋ ಲ್ಯಾನ್ಸರ್ನ ನೀವು ಸುಮಾರು ನೋಡಿಬ್ರಿ, ಆದರೆ ಎಲ್ಲ ಪೆಟ್ರೋಲು. ನಾನೀಗ ನಿಮ್ಗೆ ತೋರಿಸಿದ್ದು ಡೀಸೆಲ್ ಎಕ್ಸಾಸ್ಟ್ ಟಿಪ್ಪು ಗಾಡಿ. ಡೀಸೆಲ್ ಎಕ್ಸಾಸ್ಟ್ ಅಲ್ಲ ಮರ್ರೆ, ಎಕ್ಸಾಸ್ಟ್ ಟಿಪ್ಪು ಡೀಸೆಲ್ ಗಾಡಿ. ಅದನ್ನು ಪಿನ್ ಮಾಡ್ತೀರಿ ಗಾಡಿ ಕಮೆಂಟಲ್ಲಿ 6 ನೋಡಿ. ಹೈವೇ ಬಂದು ಈಗ ತೋರಿಸ್ತೀನಿ, ಮಜಾಕ್ ತೋರಿಸ್ತೀನಿ. ವಿಂಡೋ ಇಸ್ಕೊಂಡು ABS ಬತ್ತಿಲ್ಲ, ಕಡೆಗೆ ಏರ್ ಬ್ಯಾಗ್ ಬತ್ತಿಲ್ಲ. 4 ಪವರ್ ವಿಂಡೋ ಕೊಟ್ಟಿದ್ದ, ಪವರ್ ಸ್ಟೇರಿಂಗ್ ಕೊಟ್ಟಿದ್ದ, ಕಡೆ ಮತ್ತಿನಂತ ಕೊಟ್ಟಿದ್ದ ಅಂದರೆ AC ಕೊಟ್ಟಿದ್ದಾನ. AC ಇತ್ತು 2001 ನಿಮ್ಗೆ AC ಕೊಟ್ಟಿದ್ದು ಗಾಡಿ 5 ಸ್ಪೀಡ್ ಅಲ್ಲ. ಮತ್ತು ಇದು ವಿಂಡೋ ಅಡ್ಜಸ್ಟ್ಮೆಂಟ್ ಒಳಗಿಂದ ಆಟೋ ಅಡ್ಜಸ್ಟ್ಮೆಂಟ್ ವಿಂಡೋ ಕೊಟ್ಟಿದ್ದು, ನಮ್ಮ ಬ್ರಿಡ್ಜಾಗೆ ಕೊಡಲಿಲ್ಲ. ಹೈವೇದಲ್ಲಿ ಏನು ಅಷ್ಟು ಸೌಂಡ್ ಅನಿಸೋದಿಲ್ಲ, ಬಟ್ ಒಳ ರೋಡಾಗೆ ಹೈವೇದಲ್ಲಿ ಅಂದರೆ ಓಪನ್ ಇರುತ್ತಲ್ಲ ರೋಡು, ಅಷ್ಟು ಅನಿಸೋದಿಲ್ಲ. ಬಟ್ ಒಳ ರೋಡಿಗೆ ಮಾತ್ರ ಸಖತ್ ಸೌಂಡ್ ಗಾಡಿ. ಟಾಪ್ ಎಷ್ಟು ಹೊಡಿದ್ವಿ ಸ್ಪೀಡ್ ಇದ್ರಿಗೆ? ಹಾಂ 140 ಇರೋದು ಹಾಕೋಯ್ಯಾ ಸಾಕು, ಅದಕ್ಕೂ ಜಾಸ್ತಿ ಹೋಗ್ಬೇಡಿ, ಕೈಲಾಸ ಹಾಕೋಯ್ ಕಡೆಗೆ. ಮತ್ತು ಗಾಡಿ ರೋಡದು ಸ್ಟೆಬಿಲ್ ಒಳ್ಳೆ ಇತ್ತು, ಮತ್ತು ಎಕ್ಸಾಸ್ಟ್ ಇತ್ತಲ್ಲ, ಇನ್ಶಿಯಲ್ ಪೊಟೆನ್ಷಿಯಲ್ ಪವರ್ ಹಂಗಿರುತ್ತೆ, ಪಾಪ ಹಂಗಿರುತ್ತೆ ಒಂದು. ಅದು ಗಾಡಿ ಫುಲ್ಲಿಂಗು ಹಂಗೆ ಇರುತ್ತೆ, ಎಲ್ಲೇ ಅಡಿತಡಿ ಅಂತ ಇರೋದಿಲ್ಲ, ಡೈರೆಕ್ಟ್ ಔಟ್ಫ್ಲೋ ಅಲ್ಲ. ನಮಗೀಗ ನಾರ್ಮಲ್ ಸಿಟಿನೂ ಓಡಿಸಿದ ನಾನು, ಸಿಟಿ ಓಡಿಸೋದಕ್ಕೂ ಇದಕ್ಕೂ ಓಡಿಸೋದಕ್ಕೂ ವ್ಯತ್ಯಾಸ ಅಂತ ಮೇಲೆ ಹೇಳ್ತಂದರೆ, ಸಿಟಿಗೆ ಇಪ್ಪದು ಪೆಟ್ರೋಲ್ ಗಾಡಿ, ಇದು ಡೀಸೆಲ್ ಗಾಡಿ. ಬಟ್ ಆ ಸಿಟಿನ ಓಡಿಸೋದು ಫೀಲ್ ಇದಾಗೂ ಬರುತ್ತೆ, ಅಂದರೆ ಡೀಸೆಲಲ್ಲಿ ಪವರ್ ಅಷ್ಟಪ್ಪ ಕೊಟ್ಟಿರಿ ಇದ್ರಿಗೆ ಅಂತ. ಪವರ್ ಫೀಚರ್ಸಲ್ಲಿ ನಿಮಗೆ ಆಲ್ರೆಡಿ ಇದ್ರಾಗ ಸಿಕ್ಕತ್ತೆ, ಈಗ ಆನ್ಲೈನಿಗೆ ಇದರಲ್ಲಿ ಗೂಗಲ್ ಮಾಡ್ರೆ ಎಲ್ಲವೂ ಸಿಕ್ಕತ್ತೆ. ಅದನ್ನು ಕಣ್ಕ ಹೇಳೋದಕ್ಕೆ ನಾವು ಸುಮ್ಮನೆ ಕೂದ ಒಳ್ಳೆ, ನೀವು ಕಾಣ್ತೀರಿ, ಅದೆಲ್ಲ ನಿಮ್ಗೆ ಗೊತ್ತಿರೋದು. ನಿಮ್ಗೆ ಬೇಕಂದ್ರೆ ಹೇಳಿದ್ರೆ ಯಾವ್ದಾದ್ರು ಅಗತ್ಯತೆ ಮೀರಿ ಅದನ್ನು ಕಂಡೇ ಕಾಣ್ತೀರಿ. ಈಗ ವೀಡಿಯೋ ಕಾಣ್ತಿದ್ರಲ್ಲ, ಆದರೆ ಎಂಥವ್ರು ABS ಕೊಟ್ಟಿರೋ ಒಂದು ಸ್ವಲ್ಪ ಲೈಕ್ ಆಗ್ತಿದೆ. ಆಗಲಿಕ್ಕೆಲ್ಲ ಇದು ಕೊಟ್ಟದೇ ಹೆಚ್ಚು, ಇದರಲ್ಲಿ ಇಪ್ಪದು ಈಗ ಫೀಚರ್ಸ್ ಕೊಟ್ಟದೇ ಹೆಚ್ಚು. ಬ್ರೇಕಿಂಗ್ ಎಲ್ಲ ಕೆಂಪು ಇದೆ.
ತಿರುಗಕ್ಕೆ ಎಕ್ಸಾಸ್ಟಲ್ಲಿ ಹಾಕೊಂಡ್ರೆ ಎಲ್ಲ ಪರ್ಪಸಿಗೆ ಎಕ್ಸಾಸ್ಟ್ ಹಾಕೊಂಡ್ರೆ ಅದು ಇರೋದಿಲ್ಲ. ನಮ್ಮ ಮತ್ತೊಂದು ಗಾಡಿ ಇದ್ದರೆ ಅಡ್ಡಿಲ್ಲ, ಕಾರ್ ಬೇಕು. ಓಡಾಡೋ ಡೈಲಿ ಯೂಸಿಗೆ ಒಂದು ಆಲ್ಟೋ ಇಲ್ಲ 800 ಇಟ್ಕೊಂಡಿದೆ ಲೋಕಲ್ ತಿರುಗಕ್ಕೆ, ಒಳ್ಳೆ ಮೈಲೇಜ್ ಗಾಡಿ. ಕಡೆಗೆ ನನಗೆ ಫ್ಯಾಷನ್ ಮಾಡ್ಕೊತಿರುತ್ತೆ, ಆಟೋ ಸ್ಲೋಗೆ ಅಲ್ಲಿಗೆ ತಗೊಂಡು ಹೋಗುತ್ತೆ, ಕಾಲೇಜ್ ಮಕ್ಳ ಹತ್ರ ಹೋಗುತ್ತೆ. 4 ಜನ ಕಾರಣಕ್ಕೆ ಅಮ್ಮಂಗಿದ್ರೆ ಈ ಥರ ಗಾಡಿನ ಆಲ್ಟ್ರ್ ಮಾಡಿ ಇಟ್ಕೊಂಡು, ಅದಕ್ಕೆ ಅದು ಒಂದೇ ಕಾರಣಕ್ಕೋಸ್ಕರ ನಾನು ನನ್ನ ಗಾಡಿಗೆ ಇನ್ನೂ ಎಕ್ಸಾಸ್ಟ್ ಹಾಕಲಿಲ್ಲ. ಇಲ್ಲ ಇಷ್ಟು ಎಕ್ಸಾಸ್ಟ್ ಹಾಕ್ತಿದ್ದೆ, ಅದಕ್ಕೆ ನಾನು ಎಕ್ಸಾಸ್ಟ್ ಹಾಕಿಲ್ಲ. ಎಲ್ಲ ತೋರಿಸ್ದೆ. ಲಾಸ್ಟ್ ನಿಮ್ಗೊಂದು ಬೋನೆಟ್ ಓಪನ್ ಮಾಡಿ ತೋರಿಸ್ದೆ. ಇದು ಈ ಕಲರ್ ಬರ್ತಿಲ್ಲ, ಈ ಕಲರ್ ಮಾಡಿಸೋದು. ಇದಕ್ಕೆ ಎಂತ ಕರೀತಾರಂದರೆ, ಓಪನ್ ಮಾಡಿ ಬೋನೆಟ್. ಇಂಜಿನ್ ಕಾಣ ಸ್ವಲ್ಪ ದೊಡ್ಡ ಇಂಜನ್ ಅಲ್ಲ ಇದು. ಇದ್ರಾಗ ಇಲ್ಲಂತಾರು ಬಿದ್ದೋಯ್ತು ಅಂದರೆ ಸೀದಾ ಕೆಳ ಸಿಗತ್ತೆ. ನಮ್ಮ ಬ್ರಿಡ್ಜಾಗೆ ಹಂಗೆ ಜಾಗವೇ ಇಲ್ಲ. ಇದರಲ್ಲಿ ಫುಲ್ಲು ಹಿಂದೆ ಇಲ್ಲಿ ಬೂಟ್ ಸ್ಪೇಸು ಹಂಗೆ ಇತ್ತು, ಮುಂದೆ ಇಂಜನ್ ಹತ್ರನೂ ಅಷ್ಟೇ ಫುಲ್ ಜಾಗ ಇಟ್ಟಿದೆ. ಇನ್ನೆಂತಾರು ಎಕ್ಸ್ಟ್ರಾ ಫಿಟ್ ಮಾಡೋದಾದ್ರು ಒಳ್ಳೆ ಫಿಟ್ ಮಾಡ್ಲಿಕ್ಕೆ. 2000 cc ಇಂಜನ್ ಕಾಣಿಗೆ, 4 ಸಿಲಿಂಡ್ರ್ 2000 cc ಇಂಜನ್. ಫ್ಯೂಸ್ ಬಾಕ್ಸ್ ಇಷ್ಟು ಹೊಡ್ದ. ಕ್ಲೋಸ್ ಮಾಡಿ. ಇಲ್ಲೊಂದು ಆ್ಯಂಟನ ಇದ್ದಿತ್ತು, ಆ್ಯಂಟನ ಹಾಕೊಂಡು ಕಿತ್ತಿಲ್ಲ. ಇದು ಲೈಟು ಟೈಡಿ ಹಿಂಗಿಲ್ಲ, ಬಟ್ ಇದು ಸ್ಟಿಕ್ಕರಿಂದ ಮಾಡಿ ಕಟ್ ಮಾಡಿಸೋದು. ಆರ್ಮ್ರೆಸ್ಟಾ ಎಲ್ಲಿ ಹಿಂದೆ ಈ ಸೈಡಾ? ಆರ್ಮ್ರೆಸ್ಟ್ ಕೊಟ್ಟದ್ದು ಇದು ಹಾಕ್ಸದ್ದ, ಅದ್ರಾಗೆ ಬೈತೈತಾ. ಸೀಟ್ ಮಾತ್ರ ಹೆವಿ ಸ್ಮೂತ್ ಇತ್ತು. ಆರ್ಮ್ರೆಸ್ಟಿಗೂ ಒಳ್ಳೆ ಕವರ್ ಇತ್ತು. ಆರ್ಮ್ರೆಸ್ಟ್ ಹಾಕಿದ್ದಾರೆ, ಕ್ಲೋಸ್ ಮಾಡಿ ಜಿಪ್ ಹಾಕಿದ್ರೆ ಆರ್ಮ್ರೆಸ್ಟ್ ಕ್ಲೋಸ್. ಡಿಟೆಕ್ ಸ್ಪೀಕರ್ಸ್ ಎಲ್ಲ ನೀವು ಹಾಕದಾ? ಇದೀತಾ ಇನ್ಸೈಡಿಂದ ಕೂಕಂಬರಿಗೂ ಅಷ್ಟೇ ಆರಾಮ್ಸೆ ಹೇಳ್ಕಣಿ. ನನ್ನ ಏನಾರು ನಾನೊಂದು 5.4 ಇದ್ದೆ, 5.4 ಇದ್ದೆ. ಇನ್ನೂ ಇಷ್ಟು ಒಳ್ಳೆ ಹಿಂಗೆ ಮಾಡ್ಕೊಂಡು ಅಂದರೆ ಕಾಲಾಗ್ಲ ಮಾಡ್ಕೊಂಡು ಹಿಂಗೆ ಮನಿಕೊಳ್ಳಕ್ಕೆ 5 ಸೀಟರಿಗೆ ಒಳ್ಳೆ ಗಾಡಿ. ಆದರೆ ಮೇಲ್ಗಡೆ ಸ್ವಲ್ಪ ತಳಿದಾಗತ್ತಮ್ಮಂಗೆ, ಅಷ್ಟೇನಿಲ್ಲ, ಹೇಳುವಷ್ಟೇ ಸ್ವಲ್ಪ. ಇಂಟೀರಿಯರ್ ಎಲ್ಲ ನಿಮ್ಗೆ ಆಲ್ರೆಡಿ ನೀವೇ ಕಂಡಿರಿ ಈಗ, ಅಷ್ಟೇ ಮರೆಂತ ಇಲ್ಲ. ಸಾಫ್ಟ್ ಇದು ಆ ಥರ ನಮ್ಮ ಗಾಡಿ ಥರ ಕೊಡಲಿಲ್ಲ ಇಂಟೀರಿಯರ್. ಇದ್ರಾಗೂ ಒಂಥರ ನಿಮ್ಗೆ ಎಂತ ಕೊಟ್ಟಿರಂದರೆ ಏನೋ ಬಟ್ಟೆ ಮುಡ್ದಾಗತ್ತೆ, ಇದನ್ನು ಒಳಗೆ ಸ್ಪಂಜ್ ಇರೋ ಥರ ಫೀಲ್ ಆಯ್ತು. ನಮ್ದು ಹಂಗಲ್ಲ, ಗಟ್ಟಿ ಸ್ಟಿಲ್ ಇರುತ್ತೆ. ಇದಕ್ಕೆ ಎಂತ ಪೇಂಟ್ ಅಂತ ಗೊತ್ತಾ? ಕಲರಿಂದ ನ್ಯಾಡೋ ಗ್ರೇ ಎಂಬ್ರಿ ಈ ಕಲರ್. ಯಾಕಂದರೆ ಈ ಕಲರ್ ಈಗ ಸದ್ಯಕ್ಕೆ ಟ್ರೆಂಡ್ ಆಗಿತ್ತು. ಸ್ಪಾಯ್ಲರ್ ಅಷ್ಟೇ, ಇದು ಯಾವುದು ಗಾಡಿಯಲ್ಲಿ ಇದ್ದದಲ್ಲ, ಎಲ್ಲ ಆಫ್ಟರ್ ಮಾರ್ಕೆಟ್. K20 ನಮ್ಮ ಹೆಮ್ಮೆ. ಕಂಡ್ರಿ ಅಲ್ಲ ಸೌಂಡೆಲ್ಲ ಕೇಳಿಸ್ಕೊಂಡ್ರಿ ಅಲ್ಲ. ಫೈನಲಿ ಲಾಸ್ಟಿಗೆ ನಿಮ್ಗೆ ಒಂದ್ಸರಿ ಸೌಂಡ್ ಕೇಳಿಸ್ಕಣಿ. ಹೊರಟ್ರವ್ರೆ ಎಕ್ಸಾಸ್ಟ್ ನಾಟ್ ಒಂದು ಕೇಳಿಸಿ ಹಂಗೆ ಹೋಗ್ಬಿಡ್ತಾರೆ ಹೊರಗಿಂದ. ಬ್ರೇಕ್ ಲೈಟ್ ಮಾತ್ರ ಸಾಗದಿತ್ತು, ಪಕ್ಕ ನಾವೊಂದು ಹಾಕುವ ಸೌಂಡ್ ಕೇಳಿ. ಆಯ್ತು, ಹೋಯ್ತು ಗಾಡಿ. ಈ ವಿಡಿಯೋ ಏನಾದರೂ ಗಾಡಿ ಕೊಟ್ಟವ್ರು, ಸಾರಿ ನಿಮ್ಮ ಹೆಸರು ಕೆಮ್ಮದೆ ಗಣೇಶ್ ಅನ್ಕೊಂತೆ ನಾನು. ಈ ವಿಡಿಯೋ ನೀವೇನಾದ್ರು ನೋಡ್ತಾ ಇದ್ರೆ ತುಂಬ ಥ್ಯಾಂಕ್ಸ್. ಎಂತಕ್ಕಂದ್ರೆ ಹೇಳಿದ್ರೆ ವೆಹಿಕಲ್ಸ್ನ ನಮಗೆ ಕೊಡೋದು ಅಂದೇಳಿ ಹೇಳಿದ್ರೆ ಅದ್ರ ಮೇಲೆ ಒಂದು ಫೀಲಿಂಗ್ಸ್ ಇರುತ್ತೆ ನಿಮಗೆ, ನಮಗಿಂತ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ಸ್. ಆ ಫೀಲಿಂಗ್ಸ್ ಮರೆತು ನೀವು ನಮಗೆ ಗಾಡಿ ಕೊಟ್ಟಿರ್ತೀರಿ. ತುಂಬ ಥ್ಯಾಂಕ್ಸ್ ನಿಮಗೆ ಗಾಡಿ ಕೊಟ್ಟೋದಕ್ಕೆ. ಹಾಗೆ ನಮ್ಮ ಗುಂಡಗಾಣಿ ಇಲ್ಲೇ ಇದ್ದ, ಈಗ ಕಾಮೆಂಟ್ ಹೊಡಿದ್ರಿ ಎಂದ ವಿಧ, ಬ್ರೋ ಎಕ್ಸಾಸ್ಟ್ ಪ್ಲೀಸ್. ಕಡೆಗೆ ಮತ್ತೊಂದು 2 ಕಮೆಂಟ್ ಇತ್ತು, ವೆಯ್ಟಿಂಗ್ ಫಾರ್ ಯುವರ್ ಎಕ್ಸಾಸ್ಟ್ ನೋಟ್. ಬ್ರೋ ನಂಗೆ ಎಂತ ಗೊತ್ತಿತ್ತು, ನಾನು ಈ ಸೀರಿಯಸ್ಲಿ ಹೇಳ್ತಿದ್ದೆ ಎಂತ ಗೊತ್ತಾ, ನನಗೆ ಗಾಡಿನ ಅಂದರೆ ನನ್ನ ರಾಕಿನ ನಾನು ಹಂಗೆ ಇಟ್ಕೊಂಡಿದ್ದೆ ಕಣೆ. ಇಷ್ಟ ನನಗೆ ಈ ಎಕ್ಸಾಸ್ಟ್ ಹಾಕೋದು, ಸೌಂಡ್ ಜಾಸ್ತಿ ಮಾಡಿ ಆನ್ ಮಾಡ್ಕೊಳ್ಳೋದು ಇದೆಲ್ಲ ಇಷ್ಟ. ಆದ್ರೆ ಎಂತಂದ್ರೆ ಹೇಳಿದ್ರೆ ನಂಗೆ ಇದು
ಡೈಲಿ ಕಮ್ಯೂಟರ್ ನನ್ನ ಹತ್ರ ಬೈಕ್ ಇಲ್ಲ, ಈಗ ನಿಮ್ಗೆ ಗೊತ್ತಿದೆ. ನಾನು ಇದನ್ನೇ ಯೂಸ್ ಮಾಡ್ತಿದ್ದೆ ಗಾಡಿಯಲ್ಲಿ, ಹಾಯ್ ಕಾರು ಇದನ್ನೇ ಯೂಸ್ ಮಾಡ್ತಿದ್ದು. ಈ ಥರ ವೀಡಿಯೋ ಮಾಡೋಕ್ಕೆ ಇದಕ್ಕೆಲ್ಲ ಇದು ಮಾಡಿಫಿಕೇಷನಿಗೂ ಇದನ್ನೇ ಯೂಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ನನಗೆ ಅದಕ್ಕೂ ತೊಂದರೆ ಹೋಗಾಗ, ಇದಕ್ಕೂ ತೊಂದರೆ ಹೋಗಾಗ. ಸೊ ಅದಕ್ಕೆ ಪ್ಲ್ಯಾನ್ ಸದ್ಯದಂತೂ ಎಕ್ಸಾಸ್ಟ್ ಹಾಕೋ ಪ್ಲ್ಯಾನ್ ಅಂತೂ ಸದ್ಯಕ್ಕಿಲ್ಲ, ಬೇಜಾರು ಮಾಡ್ಕೊಂಬೇಡಿ ಯಾರು. ಸೊ ನಿಮ್ಗೆ ಅದು ಎಕ್ಸಾಸ್ಟ್ ಇಲ್ಲದೆ ನಾನು ಏನಾರ ಬಾಜಾ ಕೊಡ್ಕೆ ಇದ್ರಲ್ಲಿ ಕೊಡ್ತೆ. ಮುಂದಿನ ವೀಡಿಯೋದಲ್ಲಿ ನಾನು ಗಾಡಿನ ಓಡಿಸ್ತಾ ಇರೋತ್ತಿಗೆ ನಾನು ವೀಡಿಯೋ ಮಾಡಿಲ್ಲ ನಿಮ್ಗೆ ಯಾವತ್ತು. ಗಾಡಿನ ಓಡಿಸೋತ್ತಿಗೆ ನಾನು ನಿಮಗೆ ಸ್ಪೆಸಿಫಿಕೇಷನ್ಸ್ನೆಲ್ಲ ಹೇಳ್ಕೊಂಡು ವೀಡಿಯೋ ಮಾಡ್ತೆ ಈ ಗಾಡಿನಲ್ಲೇ. ಕಡಿಮೆ ಅಂತಂದೇಳಿ ಹೇಳಿದ್ರೆ ಯೂಟ್ಯೂಬಲ್ಲಿ ರೀಚ್ ನಂದು ಕಮ್ಮಿ ಆಗ್ತಿತ್ತು ಸ್ವಲ್ಪ. ಆದಷ್ಟು ಬೇಗ ನನ್ನ ರೀಚನ್ನ ಸ್ವಲ್ಪ ಜಾಸ್ತಿ ಮಾಡಿಸಿಕೊಡಿ. ಕುಂದಾಪುರ ಕನ್ನಡದಲ್ಲಿ ಈ ಕಡೆ ಸೈಡು ಒಂದು ಬೈಕ್ನ ಕಾರ್ನ ರಿವ್ಯೂ ಮಾಡೋರು ಯಾರೂ ಇಲ್ಲ. ಈಗ ನಾನು ಮಾಡೋತ್ತಿಗೆ ಎಲ್ಲದಕ್ಕೂ ನಾನೇ ಫಸ್ಟ್ ಇದ್ದೆ, ಬಟ್ ಎಲ್ಲರೂ ಈಗ ಸುಮಾರು ಜನ ಬಂದರು. ನಾನು ಲೇಟ್ ಮಾಡಿದೆ ಅನಿಸುತ್ತೆ, ಸುಮಾರು ಜನ ಬಂದರು. ಪರವಾಗಿಲ್ಲ, ಎಲ್ಲರೂ ಬನ್ನಿ, ಎಲ್ಲರೂ ಬೆಳೀಲಿ. ಆದರೆ ಈ ಥರ ಫೀಲ್ಡ್ನಲ್ಲಿ ಕಾರ್ನ ಎಕ್ಸ್ಪ್ಲೋರ್ ಮಾಡೋರು ಇಲ್ಲಿ, ಮಾಡಿಫಿಕೇಷನ್ಸ್ ಮಾಡೋರು ಇಲ್ಲಿ ಮೋಸ್ಟ್ಲಿ ಯಾರು ಇಲ್ಲ ಅಂದೇಳಿ ಅನ್ಕಂತ ಯಾರೋ ಇದ್ದರೆ ಕ್ಷಮಿಸಿಬಿಡಿ, ತಪ್ಪಾಯಿತು. ಹಂಗೆ ಸ್ವಲ್ಪ ಬೆಳೆಸಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಜಾಸ್ತಿ ಬೇಕು, ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೆ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.